ಜಿಲ್ಲಾ ಮಟ್ಟದ ಹೊನ್ನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ನಡೆಯಿತು. ಕುಮಟಾ ತಾಲೂಕಿನ ಉರುಕೆರೆಯ ತಲಗೋಡಿನ ಶ್ರೀ ಸ್ವಯಂಭೂ ವಿನಾಯಕ ಮಿತ್ರ ಮಂಡಳಿ ಇವರ ಆಶ್ರಯದಲ್ಲಿ ನಡೆದ 12ನೇ ವರ್ಷದ ಜಿಲ್ಲಾ ಮಟ್ಟದ ಒಕ್ಕಲಿಗರ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ನಡೆಯಿತು. ಕಾರ್ಯಕ್ರಮವನ್ನ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ನಾನು ಹೊರಗಿನಿಂದ ಬಂದವರು ಅಂತ ಭಾವಿಸಬೇಡಿ. ನನ್ನ ಊರು ಹೊನ್ನಾವರ, ನನ್ನ ಅಜ್ಜಿ ಮನೆ ಇರುವುದು ಕುಮಟಾದ ಮಿರ್ಜಾನ್. ನನ್ನ ಶಿಕ್ಷಣ ಎಲ್ಲವೂ ಬೆಂಗಳೂರಿನಲ್ಲಿ ಮಾಡಿ ನಂತರ ಅಲ್ಲೇ ಮದುವೆಯಾಗಿದ್ದೆ ಎಂದು ತಮ್ಮ ಪರಿಚಯವನ್ನ ಮಾಡಿಕೊಂಡ್ರು. ಕ್ರೀಡಾ ಪಂದ್ಯಾವಳಿ ಆಯೋಜನೆ ಮಾಡಿರುವಂತದ್ದು ಸಂಘಟನೆಗೋಸ್ಕರ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಬೇಕು ಎಂದು ಕ್ರೀಡಾ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗುತ್ತದೆ. ಸೋಲು ಗೆಲುವು ಕ್ರೀಡಾ ಪಂದ್ಯಾವಳಿಯಲ್ಲಿ ಸಾಮಾನ್ಯವಾಗಿದೆ. ನೀವು ಯಾವುದೇ ಕ್ರೀಡಾ ಚಟುವಟಿಕೆಗಳಿಗೆ ಆಯೋಜನೆ ಮಾಡಿದ್ರೆ ನನ್ನಿಂದ ಆಗುವ ಸಹಾಯ ಸಹಕಾರವನ್ನ ನೀಡುತ್ತೇನೆ ಎಂದು ಹೇಳಿದ್ರು. ನನ್ನ ಊರು ಬಂದ್ಬಿಟ್ಟು ಇದೇ ಪಕ್ಕದಲ್ಲೇ ಹೊನ್ನಾವರ. ನನ್ನ ತಂದೆ ಊರು ಹೊನ್ನಾವರ, ನನ್ನ ತಾಯಿ ಊರು ಮಿರ್ಜಾನ. ನಾನು ಇಲ್ಲಿಯವಳೆ. ಆದ್ರೆ ನಮ್ಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಗವರ್ಮೆಂಟ್ ಜಾಬ್ ಇರೋದ್ರಿಂದ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಹಾಗೆ ಸಿರ್ಸಿಯಲ್ಲಿ ಸೆಟ್ಲ್ ಆಗಿರೋದು. ನನ್ನ ಎಜುಕೇಶನ್ನು ಡಿಗ್ರಿ ಎಲ್ಲ ನಾನು ಬೆಂಗಳೂರಲ್ಲಿ ಮಾಡಿ ನಾನು ಮದುವೆ ಆಗಿರೋದು ಬೆಂಗಳೂರಲ್ಲಿ ಆಗಿರೋದ್ರಿಂದ ನನ್ನ ಹೆಸರು ಸುಷ್ಮಾ ರಾಜಗೋಪಾಲ್ ರೆಡ್ಡಿ. ಇಲ್ಲ ಅಂದ್ರೆ ನನ್ನ ಹೆಸರು ಸುಷ್ಮಾ ಆರ್ ಹೊನ್ನಾವರ್ ಅಂತ. ನಾನು ಹೊನ್ನಾವರದವಳು. ನಿಮ್ಗೆಲ್ಲ ಚಿರಪರಿಚಿತ ಇಲ್ಲಿ ಗಂಡಸರಿಗೆ ಇರುತ್ತೆ ಅನ್ಸುತ್ತೆ. ದೀಪಕ್ ಹೊನ್ನಾವರ್ ಅಂತ ಒಬ್ರು ಕಾಂಗ್ರೆಸ್ ಮುಖಂಡರಿದ್ರು. ಸಿರ್ಸಿಯಲ್ಲಿ 2013ರಲ್ಲಿ MLA ಎಲೆಕ್ಷನ್ ನಿಂತಿದ್ರು. ಅವ್ರ ತಂಗಿ ನಾನು. ಹಾಗೂ ಇದೇ ಹೊನ್ನಾವರ ಕ್ಷೇತ್ರದಲ್ಲಿ ನಾವೆಲ್ಲ ಚಿಕ್ಕವರಿರುವಾಗ MLA ಇದ್ರು, MM ಜಾಲಿ ಸತ್ಗಿ ಅಂತ ಹೇಳ್ಬಿಟ್ಟು. ಅವರ ತಂಗಿ ಮಗಳು ನಾನು, ಬೇರೆ ಯಾರು ಅಲ್ಲ. ಹಾಗಾಗಿ ನನಗೆ ಯಾವಾಗ್ಲೂ ಊರಿನ ಮೇಲೆ ಆಸೆ ಜಾಸ್ತಿ. ಊರಿನ ಜನರನ್ನ ಜೊತೆಗೆ ಸೇರೋ ಅವಕಾಶ ನನಗೆ ಇವತ್ತು ಮಾಡಿಕೊಟ್ಟಿದ್ದಾರೆ. ನನಗೆ ನಿಮ್ಗೆಲ್ಲರಿಗೂ ನೋಡಿ ಖುಷಿಯಾಗಿದೆ. ಧನ್ಯವಾದಗಳು. ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ಮತ್ತು ಅಜ್ಜಿಯರು ಬಂದಿದ್ದಾರೆ, ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ದಾರೆ. ಅವ್ರಿಗೆಲ್ಲ ನನ್ನ ವಂದನೆಗಳನ್ನ ಹೇಳುತ್ತಾ, ಈ ಆಟ ಮಾಡೋದು ಒಂದು ಸಂಘಟನೆಗೋಸ್ಕರ. ಎಲ್ಲರೂ ಸಂಘಟಿತವಾಗಿರ್ಬೇಕು, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನೋದ್ರಿಂದ ಈ ಆಟಗಳನ್ನ ಮಾಡ್ಬೇಕಾಗುತ್ತೆ. ಆಟಗಳು ಮಾಡೋದು ಒಳ್ಳೇದು, ಆದ್ರೆ ಗೆಲುವು ಸೋಲು ಒಬ್ರಿಗೆನೆ, ಗೆಲುವು ಒಬ್ರಿಗೆ ಸಿಗುತ್ತೆ. ಸೋತ್ರು ಅಂತ ಇದರಲ್ಲಿ ಬೇಜಾರು ಮಾಡ್ಕೊಳ್ಳುವಂಥದ್ದು ಯಾವುದೂ ಇಲ್ಲ. ಗೆದ್ರು ಅಂತ ಹೇಳ್ಬಿಟ್ಟು ಬೀಗುವಂಥದ್ದು ಯಾವುದೂ ಇಲ್ಲ. ನನಗೆ ಗೊತ್ತು ಇದು ಸ್ಟಾರ್ಟ್ ಆಗೋದೇ 12 ಗಂಟೆ ಮೇಲೆ ಅಂತ. ಯಾಕಂದ್ರೆ ನಾನು ನೋಡಿದ್ದೀನಿ ಆಟಗಳನ್ನೆಲ್ಲ, ನೋಡಿರೋದ್ರಿಂದ ನಾನು ಹೇಳ್ತೀನಿ. ಆದ್ರೆ ನಾನು ಹೇಳೋದಷ್ಟೇ, ಆಟಗಾರರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಯಾವತ್ತೂ ನನ್ನ ಸಹಾಯ ಕೇಳಿ ನಾನೇನು ಹಿಂಜರಿಕೊಳ್ಳಲ್ಲ. ನನ್ನ ಕೈಯಲ್ಲಿರೋ ಏನು ಸಹಾಯ ಆಗುತ್ತೆ ಆ ಸಹಾಯವನ್ನ ನಿಮ್ ಜೊತೆಗೆ ನಿಂತು, ಒಂದು ಅಕ್ಕನಾಗಿ ನಿಂತು ನಿಮ್ಮನ್ನ ಸಹಾಯ ಮಾಡ್ಲಿಕ್ಕೆ ಇದೇನೆ. ರಾಜಕೀಯ ಗಿಡಿಗೆ ನನಗೆ ಬೇಕಾಗಿಲ್ಲ. ನಿಮ್ಮ ಜೊತೆ ನಿಮ್ಮ ಪ್ರೀತಿ ವಿಶ್ವಾಸ ಅದು ಮುಖ್ಯ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ. ನಿಮ್ಮೆಲ್ಲರ ಪ್ರೀತಿ ಇದ್ರೆ ಏನು ಆಗ್ಬೋದು ಮುಂದಿನ ದಿನಗಳಲ್ಲಿ, ಅದು ಗೊತ್ತಿಲ್ಲ. ಹಣೆ ಬರ ಚೆನ್ನಾಗಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಇನ್ನು ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಪಡ್ಗಾರ್ ಮಾತನಾಡಿ, ಒಕ್ಕಲಿಗ ಸಮಾಜವನ್ನ ಒಗ್ಗೂಡಿಸಿ ಉತ್ತಮವಾದ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನ ಈ ಭಾಗದ ಮುಖಂಡರು ಹಾಗೂ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಸದಸ್ಯರಾದ ಹನುಮಂತ್ ಪಡ್ಗಾರ್ ಅವರು ಆಯೋಜನೆ ಮಾಡಿದ್ದಾರೆ. ಕನ್ನಡ ಶಾಲೆಯ ವಿದ್ಯಾರ್ಥಿಗಳು ಉತ್ತಮವಾದ ಕ್ರಿಯಾಶೀಲತೆಯಿಂದ ಕೂಡಿರುತ್ತಾರೆ ಎಂದು ಕ್ರೀಡಾ ಪಂದ್ಯಾವಳಿಗೆ ಶುಭವನ್ನ ಕೋರಿದ್ರು. ಕನ್ನಡದ ಹೋರಾಟಗಾರನಾಗಿ ಕನ್ನಡ ಶಾಲೆಗೆ ಹೋಗುವಂತ ಮಕ್ಕಳಲ್ಲಿ ಇರುವಷ್ಟು ಪ್ರತಿಭೆ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಇಲ್ಲ. ಅಷ್ಟು ಚುರುಕು ನಮ್ಮ ಕನ್ನಡ ಶಾಲೆಗೆ ಹೋಗುವಂತ ಮಕ್ಕಳು. ಈಗ ಆ ಪುಟಾಣಿ ಇಲ್ಲಿ ಕರೆದಿ ಡ್ಯಾನ್ಸ್ ಮಾಡು ಅಂದ್ರೆ ಪುಟಕ್ಕನ ಹತ್ಕ ಬಂದು ಡ್ಯಾನ್ಸ್ ಮಾಡ್ತದೆ. ಅದೇ ನಮ್ಮ ಆಂಗ್ಲ ಮಾಧ್ಯಮ ಶಾಲೆ ಮಕ್ಕಳ ಏನಾದ್ರು ಕಳೆದ್ರೆ ಮಮ್ಮಿ ಮಕ್ಕ ನೋಡ್ತರು. ಆದ್ರೆ ನಮ್ಮ ಕನ್ನಡ ಶಾಲೆ ಮಕ್ಕಳು, ನಾ ಇವತ್ತು ಬೆಳಿಗ್ಗೆನೂ ಅಲ್ಲಿ ಹೆಬ್ಬೈಲು ಆ ಕಡೆ ಹೋಗಿ ಮಕ್ಕಳ ದಿನಾಚರಣೆ, ಪುಟಾಣಿ ನಿಮ್ಮ ದಿನಾಚರಣೆ ಶುಭಾಶಯಗಳು. ಇವತ್ತು ಮಕ್ಕಳ ದಿನಾಚರಣೆ ಭಾಳ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ವಿ. ಭಾಳ ಚಂದವಾಗಿ ಇಲ್ಲಿ ನಮ್ಮ ಮಕ್ಕಳ ಪ್ರತಿಭೆಯನ್ನು ತಾಯಂದಿರು ಆಯೋಜನೆ ಮಾಡಿದ್ದೀರಿ. ನಾನು ಅದನ್ನೇ ಹೇಳೋದು, ತಾಯಂದಿರಿಗೆ ವಿಶೇಷವಾಗಿ ತಾಯಂದಿರು ಬಂದಿದ್ದೀರಿ. ನಿಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ನೀವು ಬಾಲ್ಯದಲ್ಲೇ ಗುರುತಿಸಿ ಅವಳು ಯಾವ ಮಟ್ಟದಲ್ಲಿ ಬೆಳಿಬೇಕು,
ಬೆಳೀತಾಳೆ, ಅವನು ಯಾವ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಬೆಳೀತಾನೆ ಅನ್ನೋದನ್ನ ಈ ಹಂತದಲ್ಲಿ ನೀವು ಗುರ್ಸು ಬೆಳೆಸಿದಾಗ ಮುಂದಿನ ದಿನ ಅವರು ಎತ್ತರಕ್ಕೆ ಬೆಳೀತಾರೆ. ಕನ್ನಡ ಶಾಲೆಯ ವಿದ್ಯಾರ್ಥಿಗಳು ಉತ್ತಮವಾದ ಕ್ರಿಯಾಶೀಲತೆಯಿಂದ ಕೂಡಿರುತ್ತಾರೆ ಎಂದು ಕ್ರೀಡಾ ಪಂದ್ಯಾವಳಿಗೆ ಶುಭವನ್ನ ಕೋರಿದ್ರು. ವಕೀಲರಾದ ವಿನಾಯಕ್ ಪಡಗಾರ್ ಮಾತನಾಡಿ, ಕ್ರೀಡಾ ಪಂದ್ಯಾವಳಿಯನ್ನ ಉತ್ತಮವಾಗಿ ಸಂಘಟನೆ ಮಾಡಿದ್ದಾರೆ. 12 ವರ್ಷಗಳಿಂದ ಸತತವಾಗಿ ಸ್ವಯಂಭೂ ವಿನಾಯಕ ಮಿತ್ರ ಮಂಡಳಿ ತಲಗೋಡಿನ ಆಶ್ರಯದಲ್ಲಿ ನಡೆಸಿಕೊಂಡು ಬರುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಬಂದಿರುವಂತದ್ದು ಸಂತೋಷ. ಮುಂದಿನ ದಿನದಲ್ಲಿ ಕ್ರೀಡಾ ಪಂದ್ಯಾವಳಿಗೆ ಇನ್ನೂ ನಿಮ್ಮಿಂದ ಸಹಾಯ ಸಹಕಾರ ಸಿಗಲಿ ಎಂದು ಹೇಳಿದ್ರು. ಅವರಿಗೆ ಪರಿಚಯ ಇರುವಂತ ದೀಪಕ್ ಸರ್ ಅವರ ಸಹೋದರಿ ನಮ್ಮ ಸುಷ್ಮಾ ಮೇಡಮ್ ಅವರು. ಒಳ್ಳೇದಾಗ್ಲಿ ಮೇಡಮ್, ನಮ್ಮ ಕುಮಟಾಕ್ಕೆ ನೀವು ಬಂದಿದ್ರಿ. ನಿಮ್ಮಿಂದ ನಮ್ಮ ಕುಮಟಾದ ಜನತೆಗೆ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ನಿಮ್ಮಿಂದ ಸಿಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಟ್ಟಂತ ಸ್ವಯಂಭೂ ವಿನಾಯಕ ಮಿತ್ರ ಮಂಡಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ರೀಡಾ ಟ್ರೋಫಿಯನ್ನ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಪಡಗಾರ್ ಉದ್ಘಾಟಿಸಿದ್ರು. ವೇದಿಕೆಯಲ್ಲಿ ಗ್ಯಾರಂಟಿ ಯೋಜನೆಯ ಸದಸ್ಯರಾದ ಸಚಿನ್ ನಾಯ್ಕ್, ಹನುಮಂತ್ ಪಡಗಾರ್, ಗ್ರಾಮ ಪಂಚಾಯತ್ ಸದಸ್ಯರಾದ ಗಂಗೆ ಪಡಗಾರ್, ಪುಷ್ಪ ಮುಕ್ರಿ, ಮಂಜುನಾಥ್ ನಾಯ್ಕ್, ಜಿಎಸ್ ಭಟ್, ಶ್ರೀಕಾಂತ್ ಶಾಸ್ತ್ರಿ ಸೇರಿದಂತೆ ಇತರರು ಇದ್ರು. ನಂತರ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ನಡೆಯಿತು. ಒಟ್ಟು 18 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು. ಫೈನಲ್ ಪಂದ್ಯಾವಳಿಗೆ ಶಾಂತಿಕಾ ಫ್ರೆಂಡ್ಸ್ ಕೂಜಳ್ಳಿ ಹಾಗೂ ಜಟಕೇಶ್ವರ ಬರ್ಗಿ ತಂಡಗಳ ನಡುವೆ ರೋಚಕವಾದ ಕ್ರೀಡಾ ಪಂದ್ಯಾವಳಿ ನಡೆದು ಕೊನೆಗೂ ಶಾಂತಿಕಾ ಫ್ರೆಂಡ್ಸ್ ಗೆದ್ದು ಕ್ರೀಡಾ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತ್ತು. ದ್ವಿತೀಯ ಸ್ಥಾನವನ್ನ ಜಟಕೇಶ್ವರ ಬರ್ಗಿ ತಂಡ ಪಡೆದುಕೊಂಡ್ರೆ ತೃತೀಯ ಸ್ಥಾನವನ್ನ ಶಂಭುಲಿಂಗೇಶ್ವರ ಹೊಸಳ್ಳಿ ಹಾಗೂ ಚತುರ್ಥ ಸ್ಥಾನವನ್ನ ಎಸ್ವಿಎಂ ಫ್ರೆಂಡ್ಸ್ ತಲಗೋಡು ಪಡೆದುಕೊಂಡಿದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.